ವಿಷಯಕ್ಕೆ ಬರೋದದ. ವಿಷಯ ಮಾತಾಡಿ ಒಂದು ಕ್ಯಾಲಿ ಹಾಡಿ ವಿರಾಮ ಕೊಡೋದದ. ಹೌದು. ಒಂದು ತಾಯಿ ಒಂದು ತಾಯಿ ಇನ್ನೊಂದು ಮಗಳ, ಒಂದು ತಾಯಿ ಒಂದು ಮಗಳ, ತಾಯಿ ಮತ್ತು ಮಗಳ ವಿಷಯ ನಡೆದದ. ನಡೆದದ. ನಮ್ಮ ಸಹೋದರಿ ರೇಖಾ ಹೇಳಿದಳು, ಏನತ್ರಿಪ್ಪ? ಬಾಳ ಚಂದ ಜಗತ್ತದಾಗ ತಾಯಿ ಹೌದು ಶ್ರೇಷ್ಠದಾಳ. ಹೌದಪ್ಪ. 9 ತಿಂಗಳ ಹೊತ್ತು ಹೆತ್ತು ಧರಣಿಗೆ ಬಿಡ್ಬೇಕಾದ್ರ ಹೌದಪ್ಪ. ಹೌದು 1000 ಚೋಳ ಕಡದಟ್ಟ ತ್ರಾಸ ಆಗೈತೆ ಅಂತ ಹೇಳ್ಯಾರ. ಹೌದಪ್ಪ. ಹೌದು. ಸಾವಿರ ಚೋಳ ಕಡದಟ್ಟ ತ್ರಾಸ ಆಗೈತೆ ಅಂತೇಳಿ ತಂಗಿ ಹೇಳ್ಯಾಳ. ಹೌದೌದು ಹೇಳ್ಯಾರಿಪ್ಪ. ನೀವು ಎಲ್ಲಾರು ಕೇಳಿರಿ. ನಾನು ಮೊದಲಿಗಾದ್ರೂ ಹೇಳಿನಿ. ಹೌದು ಏನ್ ಹೇಳಿರಿಪ್ಪ? ತಾಯಿನ ಅಲ್ಲಗಳದ ಮಾತಾಡಿನಿ ಅಂದ್ರ ನೀವ್ ಯಾರು ದಯವಿಟ್ಟು ತಪ್ಪು ತಿಳ್ಕೊಬ್ಯಾಡ್ರಿ. ನನ್ನ ಪಾಲಿಗೆ ಅದು ಬಂದೈತಂದ್ರ ಇವತ್ ನಾ ಅದನ್ನ ಉಣ್ಬೇಕಾಗ್ಯದ, ಅದ್ರ ಬದ್ದಲ ಮಾತಾಡ್ಬೇಕಾಗ್ಯದ ಅಂತ ಹೇಳಿದೆ. ಹೌದೌದು ಹೇಳ್ಯಾರಿಪ್ಪ. ಹೇಳಿ ನಾನೇನು ತಾಯಿ ಬದ್ದಲ ಬಾಳ ಅಟ್ಟ ಸುಮ್ಮ ಶಾಟ್ ಅಂಡ್ ಶೂಟ್ನ್ಯಾಗ ಹೌದ ಒಂದ್ ಮಾತು ಹೇಳಿದೆ. ನಾನು ಏನ್ರಿಪ್ಪ? ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ ಹೊಟ್ಟಿಲಿದ್ದ ಹುಟ್ಟಿ ಬಂದಳು. ಯಾರು? ಮಹಾದೇವಿ. ಹಾ ಹೆಣ್ಣು ಮಗಳ ಹುಟ್ಟಿ ಬಂದಳ. ಕರೆ ಬಡತಾನ ಪರಿಸ್ಥಿತಿ ಒಳಗ ಕೌಶಿಕ ರಾಜನ ಮದುವೆ ಆದಳ. ಕರೆ ಕೌಶಿಕ ರಾಜ ಇವ ಕೆಟ್ಟದಾನ, ಇವ ಸುಮಾರದಾನ ಅಂತ ತಿಳಿ ವೈರಾಗ್ಯ ತೊಟ್ಟು ಸನ್ಯಾಸಿ ಪಟ್ಟವನ್ನ ಏರಿದಳು ಮಹಾದೇವಿ. ಹೌದಪ್ಪ. ಅಲ್ಲಂ ಪ್ರಭುಗಳು ಆಕೆಗೆ ಸಾರಿ ಹೇಳಿದ್ರು, ನೀ ಮಹಾದೇವಿ ಆಗ್ಲಿಕ್ಕೆ ಹೋಗ್ಬೇಡವಾ, ಎಂತವ್ರ ಹೊಟ್ಟಿಲಿ ನೀನು ಹುಟ್ಟಿ ಬಂದಿ ಅಂದ ಬಳಕ ಇನ್ನು ಮ್ಯಾಲ ನೀನು ಜಗತ್ತದಾಗ ಮಹಾದೇವಿ ಅಲ್ಲ ಅಕ್ಕ ಮಹಾದೇವಿಯ ಅಕ್ಕ ಆಗತ್ತೇಳಿ ಇತಿಹಾಸದಾಗ ಸುರ್ತಿ ಸಾರುವಂಗ ಬಿರುದು ಕೊಟ್ರು. ಹೌದು ಕೊಟ್ಟಾರಪ್ಪ, ಕೊಟ್ಟಾರು. ನಾನೊಂದ್ ಮಾತು ಹೇಳಿದೆ. ಹೌದು. ಮಹಾದೇವಿ ಮತ್ತು ನಿರ್ಮಲ ಶೆಟ್ಟಿ ಕೌಶಿಕ ರಾಜಾಗ ಕೊಟ್ರು. ಹೌದಾ? ಕರೆ ಆಸ್ತಿ ಆಸೆಕ್ಕಾಗಿ ದುರಾಸೆ ಸಲುವಾಗಿ ಕೌಶಿಕ ರಾಜಾಗ ಕೊಟ್ರಲ್ಲ ಅಂದ ಕೂಡ್ಲೆ ಏನ್ ಹೇಳ್ತಾರಿಪ್ಪ ಅವರು? ನಮ್ಮ ತಂಗಿ ಬಾಳ ಚಂದ್ರ, ಸರ್ ನೀವ್ ಯಾವ್ದಾರ ಹೋಗಿ ಎದಕ್ಕರ ಹೋಲಿಸ್ಬೇಡ್ರತ್ತ. ಹೌದು ಹೇಳ್ಯಾರಪ್ಪ. ಯಾವ್ದಕ್ಕರೆ ಹೋಗಿ ಎದಕ್ಕರ ಹೋಲಿಸ್ಬೇಡ್ರತ್ತ. ಕೌಶಿಕ ರಾಜನ ಆಡಳಿತದೊಳಗ ಒತ್ತಾಯ ಮೇರೆಗೆ ಲಗ್ನ ಆಗ್ಯಾನತ್ತ. ಹೌದು ನೀವು ತಳಕೂತ್ ಕಾಕ ಅಂದ, ನೀವು ಬುಕ್ಕಾದಾಗಿದ್ರ ಓದ್ಕೋರತ್ತ. ಹೌದು ಹೇಳ್ಯಾರಿಪ್ಪ, ಹೇಳ್ಯಾರ. ಮುದಕ ನೀ ನನಗ್ ಗೊತ್ತಾತ ಅವ್ರನ್ನ ಸಿಗ್ಸು ಸಲುವಾಗಿ ಹಿಂಗ್ ಮಾತಾಡಿ ಅದಕ್ಕ ನಗಾತಾರ ಅವ್ರು. ನಕ್ ಚೀಕಳ್ಳ ನಕ್ ಹೌದು ಅವ್ರನ್ನ ಸಿಗಸು ಸಲುವಾಗಿ ಹಿಂಗ್ ಮಾತಾಡ್ಯ ನಾವು. ಹೌದಪ್ಪ. ಕರೆ ಇವತ್ತು ನನ್ನೊಂದು ವಾದ ಅದ. ಏನ್ರಿಪ್ಪ? ನನಗ ಆಗ ಸಿಗ್ನಲ್ ಕೊಟ್ಟು ಹೆಂಗ್ ಸಿಗಸ್ತ ನೋಡ್ರಿ ಅಂದವ. ಹೌದಾ? ಆಶಯದ ಸಲುವಾಗಿ ನಿರ್ಮಲ ಶೆಟ್ಟಿ ಸುಮತಿ ದೇವಿ ಲಗ್ನ ಮಾಡಿ ಕೊಟ್ಟಾರತ್ತ ಇವತ್ತು ನಾ ಹೇಳ್ತಾ. ಹೌದು ಹೇಳ್ಯಾರ. ಇವ ಏನ್ ಹೇಳ್ಯಾನ? ಅಣ್ಣ ಹೇಳ್ಯಾನ, ತಂಗಿ ಹೇಳ್ಯಾಳ. ಏನತ್ರಿಪ್ಪ? ಆಶಯದ ಸಲುವಾಗಿ ಆಗಲ್ಲ, ಒಟ್ಟ ರಾಜ ತಾನಾಗೆ ಲಗ್ನ ಆಗ್ಯಾನ ಅಂತೇಳಿ ಅವ್ರು ಹೇಳ್ಯಾರ. ಹೇಳ್ಯಾರಪ್ಪ. ಮತ್ ಬುಕ್ಕಾದಾಗ ಓದ್ಕೋರೆತ್ತನು ಅವರೇ ಹೇಳ್ಯಾರ. ಎಲ್ಲ ಅವರೇ ಹೇಳ್ತಾರ್ರಿ. ಕರೆ ನೀವ್ ಹೇಳಿದ ಬುಕ್ಕ ನಮಗಂತರ ಸಿಕ್ಕಿಲ್ಲ. ಅದ್ ಯಾವ ಬುಕ್ಕಾದಾಗ ಐತಿ ನೀವು ಹೇಳ್ರಿ ಅದನ್ನ. ಹೌದ್ ನೀವ ಹೇಳ್ರಿ ಮುದಕ. ಹೌದು ಅದು ಯಾವ ಬುಕ್ಕಾದಾಗ ಐತಿ ಅದನ್ನ ನೀವ್ ಹೇಳ್ರಿ. ಹೌದ್ ಹೇಳ್ತಾರಪ್ಪ, ಹೇಳ್ತಾರ. ಪುರಾಣದಾಗ ಓದ್ಕೋ ಅಂತ ಹೇಳ್ಯಾರ ಅವ್ರು. ಹೌದು ಹೇಳ್ಯಾರ. ಖರೆ ನನ್ನ ಪುರಾಣದಾಗ ಮಾತ್ರ ಅದು ಇಲ್ಲ. ಹೌದು. ಅದು ಯಾವ ಪುರಾಣ ಐತಿ ಓದ್ಕೋ ಅಂತ ಹೇಳ್ರಿ. ನನಗ ಅದನ್ನ ಓದ್ಕೊಲಕ್ ನನಗ ಅದು ಸಿಕ್ಕಿಲ್ಲ. ನೀವ ತಂದು ತೋರ್ಸ್ರಿ, ಅದನ್ನ ನೀವ ತಂದು ತೋರಿಸ್ರಿ. ಹೌದ್ ಮತ್ ಇನ್ನೊಂದ್ ಹೇಳ, ಕುಂತಿ ಕರ್ಣನ ತೆಪ್ಪಾದಾಗ ಬಿಟ್ಟಳ ತಂದು ಕೂಡ್ಲಿ ಅವ್ರಂದ್ರು, ಸೂರ್ಯನ ಜೋಡಿ ಭೋಗ ಪಟ್ಟದಕ್ಕಾಗಿ ಅನ್ಯ ಗಂಡನ ಜೋಡಿ ಭೋಗ ಪಟ್ಟದಕ್ಕಾಗಿ ಯಾರು ಹುಟ್ಟಿದ್ರು? ಕರ್ಣ ಹುಟ್ಟಿ ಬಂದ. ಹೌದ್ ಹುಟ್ಟ್ಯಾನ್ರಿಪ್ಪ. ಜಗತ್ತದಾಗ ಗಂಡ ಇರ್ಲಾರ್ದ ಹಡದನಂದ್ರ ಇದು ಮುಂದೆ ಚ್ಯುತಿ ಬರ್ತದ ತೆಪ್ಪದಾಗ ಬಿಟ್ಟಳ ಅಂತ ಹೇಳಿದ್ರಿ. ಅದನ್ನ ಬಾಳ್ ಮಾತಾಡಂಗಿಲ್ಲ, ನೀವೇ ಹೇಳ್ಬಿಡೋದನ್ನ. ತೆಪ್ಪದಾಗ ಬಿಟ್ಟಿರಂದ್ರೆ ಅದಕ್ಕೆ ನಾಚಿಕೆ ಒಬ್ರು ನೀವೇ ಮಾತಾಡ್ಬೇಕು, ಅದನ್ನ ನಾ ಮಾತಾಡಂಗಿಲ್ಲ. ಇದು ಎಲ್ಲಕ್ಕೂ ಸಂಬಂಧ ಬರ್ತಕ್ಕಂಥದ್ದಲ್ಲ. ಹೌದು. ಕರೆ ಆ ವಿಷಯನು ಕೂಡ ಅದನ್ನ ಮುಂದುವರ್ತಕ್ಕಂಥದ್ದಲ್ಲ ಅಲ್ರಿಪ್ಪ. ಅಲ್ಲ ಯಾಕ? ಅದನ್ನ ನೀವೇ ತಿಳ್ಕೋಬೇಕು, ಅದನ್ನ ನೀವೇ ಹೇಳ್ಬೇಕು. ಹೌದ್ ಹೇಳ್ತಾರ. ಕರೆ ಪುಣ್ಯಾತ್ಮರೇ, ಜಗತ್ತದಾಗ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಮಗಳದಿಂದ ತಾಯಿಗೆ ಯಾವುದೂ ಅನ್ಯಾಯ ಆಗಿಲ್ಲ. ಹೌದ್ ಆಗಿಲ್ಲಪ್ಪ, ಆಗಿಲ್ಲ. ಇಂಥ ಮಗಳದಿಂದ ದೃಷ್ಟಾಂತ ಒಳಗೆ ಇಂಥ ತಾಯಿಗೆ ಅನ್ಯಾಯ ಆಗೈತೆ ಅಂತ ಹೇಳ್ರಿ. ಹೌದು, ಇವತ್ತು ಡವಳಿಗೆ ಮತ್ತೆ ಎತ್ತದ ಕೈ ಎತ್ತ ಹೇಳ್ತೀನಿ ಇವತ್ತು. ಹೌದು ಯಾಕ್ರಿ? ಹೌದು. ಮಗಳದಿಂದ ಇಂಥ ತಾಯಿಗೆ ಮೋಸ ಆಗೈತೆ ಅಂತ ಹೇಳ್ರಿ. ಕರೆ ನಿಮ್ಮ ತಾಯಿನ ಉಡಿಯಾಗಿ ಇಟ್ಕೊಂಡು ಜಾಕಿ ಮಾಡ್ದಕ್ಕೆ ಯಾವಕ್ಕೆ ಹೇಳತ್ತನ್ನ. ಹೌದು. ಚೋಳ ದೇಶದೊಳಗ ಹೌದಾ ರತ್ನಾಪುರದ ಅರಸತ್ತೇಳಿ ಒಬ್ಬ ಮಹಾತ್ಮ ರಾಜ ಆಗಿ ಹೋದ. ಹೌದಪ್ಪ. ಏನು? ಯಾರಿಪ್ಪ? ರತ್ನಾಪುರದ ಅರಸತ್ತೇಳಿ ಒಬ್ಬ ರಾಜ ಆಗಿ ಹೋದ. ಹೌದ್.
ಓ ದಯವಿಟ್ಟು ಒಂದ್ ಸ್ವಲ್ಪ ಹಿಂದೆ ಬಾಯ್ ಮಾಡೋರ್ ಗಪ್ಪಾಗ್ರಿ ತಮ್ಮ ಜಿಗಿದಾಡ ರತ್ನಾಪುರದ ರಾಜ ಅಂತೇಳಿ ಆಗಿ ಹೋದ. ಏನಾಯ್ತಪ್ಪ? ಅವನಿಗೆ ಒಂದೇ ಒಂದು ಗಂಡಸ ಮಗ ಇತ್ತು ಪುಣ್ಯಾತ್ಮರೇ, ಒಂದೇ ಒಂದು ಗಂಡಸ ಮಗ ಇತ್ತು. ಹೌದಾ? ಹಿಂದಿಲ್ಲ ಮುಂದಿಲ್ಲ ಸಾವಿರಾರು ಸೇವಕರು ಮಂತ್ರಿಗಳು ಹೌದ್ ಕರೆ ಕಾಡು ಯಾಳೆ ಭಗವಂತ ಹೆಂಗ ಬರಿತಾನ ಅನ್ನೋದು ಹೇಳಕ್ ಬರುದಿಲ್ಲ. ಹೌದಪ್ಪ. ಒಬ್ಬನೇ ಒಂದು ಗಂಡಸ ಮಗ ಅಚಾನಕ ಕಾರಣದಿಂದ ಗಂಡ ತೀರ್ಕೊಂಡು ಯಾರು ಮಗ ತೀರ್ಕೊಂಡು ಹೋಗ್ಬಿಟ್ಟ. ಹೌದು ಏನಾಯ್ತಪ್ಪ ಮುಂದ? ಮಗ ತೀರ್ಕೊಂಡು ಹೋದ. ರಾಜಾಗ ದುಃಖ ಆಯ್ತು. ಹೌದಾ? ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ಮಗ ಅಂದ್ರು ಇವನ, ಹಾ ಹಾ ಮಗಳಂದ್ರು ಇವನ. ಹೌದು. ಕರೆ ಮದ್ವಿ ಮಾಡ್ಲಾರ್ದ ನನ್ನ ಮಗ ತೀರ್ಕೊಂಡ. ಹೌದಪ್ಪ. ಭಗವಂತ ಎಂತ ಯಾಳೆ ಅಂತ ಹೇಳಿದ್ರೆ ರಾಜ ಸುಮ್ ಕುಂದ್ರಬೇಕು. ಏನ್ ಮಾಡ್ತಾನ್ರಿಪ್ಪ ರಾಜ? ಇಡೀ ತನ್ನ ರಾಜ್ಯದ ಆಸ್ಥಾನದೊಳಗೆ ಹಳ್ಳಿ ಹಳ್ಳಿಗೆ ಊರು ಊರಿಗೆ ಕೇರಿ ಕೇರಿಗೆಲ್ಲ ಪತ್ರ ಬರದ ಪುಣ್ಯಾತ್ಮರೇ, ಪತ್ರ ಬರದ. ಏನಂತ ಬರೀತಾನ್ರಿಪ್ಪ ಪತ್ರ? ನನ್ನ ಮಗ ಸತ್ತಾನ, ಆಹಾ ಇರಾವ್ ಒಬ್ಬನೇ ಮಗ ಸತ್ತಾನ. ಹೌದಾ? ಸತ್ತ ಮಗನ ಜೋಡಿ ಯಾರ ಲಗ್ನ ಆಗ್ತಿರ್ಲ ಹೌದಾ? ಹೇಳ್ರಿ ಪುಣ್ಯಾತ್ಮರೇ. ಹೌದಾ? ಸತ್ತಿರ್ತಕ್ಕಂತ ಮಗನ ಜೋಡಿ ಯಾರ ಲಗ್ನ ಆಗ್ತಿರ್ಲ ಅವರಿಗೆ ಅರ್ಧ ರಾಜಕೀಯ ಒಳಗಿನ ಪಾಲ ಕೊಡ್ತಾನ ತಿಳಿದ ರತ್ನಾಪುರದ ಅರಸ. ಹೌದು ಪತ್ರ ಬರೀತಾನ್ರಿಪ್ಪ. ಹೇಳ್ರಿ ಮೊದಲು ಏನ್ ಮಾಡ್ಯಾಳ ಅನ್ನೋದು. ಹೌದಾ? ಅದೇ ಕ್ಷೇತ್ರದೊಳಗ ಚೆನ್ನಮ್ಮತ್ತ ಹೆಣ್ಣು ಮಗಳು ಹಾ ಏನ್ ಮಾಡ್ತಾಳ? ಒಪ್ಪತ್ತು ಉಂಡ್ರ 9 ದಿವಸ ಉಪವಾಸ ಇರ್ಬೇಕಾದಂತ ಪರಿಸ್ಥಿತಿ ಇತ್ತು. ಹೌದಾ? ಅವನ ತಾಯಿ ತಂದೆ ಆಕಿ ತಾಯಿ ತಂದೆಗೆ ಎದ್ದ ನಡಿಲಾಕ ಬರ್ಲಾರ್ದಂತ ವಯಸ್ಸಾಗಿತ್ತು ಪುಣ್ಯಾತ್ಮರಿ, ವಯಸ್ಸಾಗಿತ್ತು. 75 ವಯಸ್ಸಾಗಿತ್ತು. ಹೌದಾ? ಹೆಣ್ಣು ಮಗಳಿಗೆ ಲಗ್ನ ಮಾಡ್ಬೇಕಂದ್ರು ಎಂತ ವರ ತಂದ್ರು ಆಕೇನ್ ಲಗ್ನ ಆಗ್ಲಿಲ್ಲ. ಹೌದಾ? ಯವ್ವ ಹಾ ಒಂದ್ ವೇಳೆ ನಿಮ್ಮ ಮಾತಿನಂಗ ಸರ್ ನಾ ಲಗ್ನ ಆದ್ಯಂದ್ರ ನಿಮಗೆ ಗಂಡಸ ಮಗ ಇಲ್ಲ, ಹೌದಾ? ಗಂಡಸ ಮಗ ಅಂದ್ರು ನಾನ, ಹೆಣ್ಣು ಮಗಳಂದ್ರು ನಾನ. ಹೌದಪ್ಪ. ಒಂದ್ ವೇಳೆ ನಾ ಲಗ್ನ ಆಗಿ ಹೋದ್ನಂದ್ರ ನೀವು ಪರದೇಶಿಯಾಗಿ ಇರ್ಬೇಕಾಗ್ತದ. ನಾ ಲಗ್ನ ಆಗುದು ಒಲ್ಲೆತ್ತೇಳಿ ಮನ್ಯಾಗ ಉಳ್ಕೊಂಡಿದ್ರು ಚೆನ್ನಮ್ಮ ಅಂತೇಳಿ ಹೆಣ್ಣು ಮಗಳು. ಅವಾಗ ಏನ್ ಹೇಳ್ತಾರ್ರಿಪ್ಪ? ಇದು ರತ್ನಾಪುರ ಅರಸೇನ ಟಪಾಲ್ ಕಳಿಸಿದಲ್ಲ ಹೌದು ಪತ್ರ. ಪತ್ರ. ಹೌದಾ? ಈ ಸುದ್ದಿ ಆಕಿ ಪತ್ರ ಆಕಿ ಕೈಯಾಗ ಬಂದ್ ಸಿಕ್ತು. ಹೋಗಿ ಮುಟ್ಟಿತ್ರಿಪ್ಪ ಆಕಿಗೆ. ಆ ಪತ್ರ ಮುಟ್ಟಿತು. ಪತ್ರ ತೆಗೆದು ಓದ್ತಾಳ. ಅವಾಗ ವಿಚಾರ ಮಾಡಿದ್ರು, ಏನಂತ ವಿಚಾರ ಮಾಡ್ತಾಳ್ರಿಪ್ಪ? ಸತ್ತವನ್ ಜೋಡಿ ಲಗ್ನ ಆದ್ರೆ ನನಗೂ ಪಾಲ್ ಸಿಗ್ತದ, ನಮ್ಮ ಅವ್ವ ಅಪ್ಪನ ಜ್ವಾಕಿ ಮಾಡ್ಬೇಕಂತೇಳಿ ಚೆನ್ನಮ್ಮ ತಿಳ್ಕೊಂಡು ಏನ್ ಮಾಡ್ತಾಳಪ್ಪ? ಆ ಪತ್ರಕ್ಕೆ ಒಪ್ಪಿಗೆ ಪಟ್ಟು ರಾಜನ್ ಹತ್ರ ಬಂದಳು. ರಾಜನ್ ಹತ್ರ ಬಂದು ಒಂದ್ ಮಾತು ಹೇಳ್ತಾಳ. ಏನಂತ ಹೇಳ್ತಾಳ ರಾಜನ ಹತ್ರ? ಯಪ್ಪ ರಾಜರೇ, ಹಾ ಹಾ ನಿಮ್ಮ ಮಗ ಸತ್ತಾನ, ಸತ್ತವನ್ ಜೋಡಿ ಲಗ್ನ ಆಗ್ತಾನ ಅಂದಳಕ್ಕೆ ಹೆಣ್ಣು ಮಗಳ. ಪುಣ್ಯಾತ್ಮರಿ ಕೇಳ್ರಿ ಮಗಳ ತಲೆ ಅಂತ ತಾಕತ್ತದ. ಅವಾಗ ಏನಾಯ್ತಪ್ಪ ಮುಂದ? ಹಾದಿಗೆ ಹಂದ್ರ ಹಾಕಿ ಊರಿಗೆ ಊಟ ಹಾಕಿ ಹೌದು ಸತ್ತವನ ಜೋಡಿ ಲಗ್ನ ಆದಳು ಚೆನ್ನಮ್ಮ. ಹಾ ಹಾ ಕರೆ ಸತ್ ಹೆಣ ಇಟ್ಕೊಂಡ್ ಕುಂದಿರ್ತಾರೇನ್ರಿ? ಇಲ್ಲಪ್ಪ ಇಡಾಕ್ ಆಗಲ್ಲ. ಇಟ್ಕೊಂಡ್ ಕುಂದ್ರಕ್ ಆಗುದಿಲ್ಲ. ಹೌದ್ ಅಡ್ಡ ಒಯ್ಯಬಾರ್ದ ಅಂತೇಳಿ ಸತ್ತವನ ಜೋಡಿ ಲಗ್ನ ಆಗಿದ್ದಕ್ಕಾಗಿ ಸೀದಾ ಹೋದ್ರು. ಹೌದು. ಸ್ಮಶಾನದಾಗ ಹೋಗಿ ಗೋರಿ ತೆಗೆದು ಆ ಗೋರಿ ಒಳಗ ಸತ್ತವ ರಾಜನ ಮಗನು ಕೂಡ ಮಣ್ಣು ಮಾಡಿದ್ರು. ಹೌದ್ ಎಲ್ಲಾರು ತಮ್ಮ ಕ್ಷೇತ್ರಿಗೆ ತಮ್ಮ ಮನೆಗೆ ಹೋದ್ರು. ಹೌದ್ ಏನಾಯ್ತಪ್ಪ ಮುಂದ? ಖರೆ ಈ ಚೆನ್ನಮ್ಮನ ತಾಯಿ ತಂದಿ ಆಕಿಗೆ ಕಣ್ಣಾಗಿನ ನೀರ್ ತೆಗೆದು ಹೇಳ್ತಾಳ. ಏನಂತ ಹೇಳ್ತಾರಿಪ್ಪ? ಯವ್ವ ಹಾ ಆಗುದೆಲ್ಲ ಆಯ್ತು, ಹೋಗುದೆಲ್ಲ ಹೋಯ್ತು. ಹೌದು. ಕೊಳ್ಳನ ತಾಳಿ ಕಡಿ, ಹಾ ಹಾ ಕೈಯಾಗಿನ ಪಳಿ ಒಡಿ, ಹೌದಾ? ಮನಿ ಕಡೆ ನಡಿ. ಹೌದು ಹೇಳ್ತಾರಿಪ್ಪ, ಹೇಳ್ತಾರ. ತಾಯಿ ಹಾ ನಿನಗೆ ಏನ್ ಹೇಳಿದೆವು, ಎಂತವನ ಒಬ್ಬನ ಮದುವೆಯಾಗಿ ಜೀವನ ಮಾಡಂದೇವು. ಕರೆ ಸತ್ತವನ ಜೋಡಿ ಲಗ್ನ ಆಗಿತ್ತಂಗಿ ಹೌದಾ? ಹಣೆಗೆ ಕುಂಕುಮ ಹಚ್ಚುದ್ ಬಿಟ್ಟು ಹೆಂಡಿ ಹಚ್ಚುವಂತ ಕುಂತಲ್ಲವ, ಆ ಮನೆ ಕಡೆ ನಡಿಯತ್ತಳ ದುಃಖ ಮಾಡಿ ಅಳ್ಳಾಕತ್ರು. ಅವಾಗ ಏನ್ ಹೇಳ್ತಾಳ್ರಿಪ್ಪ ಮಗಳು? ಅವಾಗ ಮಗಳು ಹೇಳ್ತಾಳ ಪುಣ್ಯಾತ್ಮರೇ. ಏನಂತ ಹೇಳ್ತಾಳ್ರಿಪ್ಪ? ಯವ್ವ ಹಾ ಯಪ್ಪ, ಹೌದಾ? ಜಗತ್ತದಾಗ ಜೀವಂತ ಗಂಡನ ಜೊತೆ ಲಗ್ನ ಆಗಿ ಜಗತ್ತದಾಗ ಬಾಳ್ವೆ ಮಾಡಿದವ್ರು ನಾನು ಕಂಡಿದ್ದೀನಿ. ಹೌದಾ? ಖರೆ ಇವತ್ತೊಂದು ದಿವಸ ನನ್ನೊಂದು ಆಸೆ ಐತಿ. ಏನ್ರಿಪ್ಪ ಅದು? ಸತ್ತ ಗಂಡನ ಮದುವೆಯಾಗಿನಂದ್ರ ಇವತ್ತು ಒಂದು ದಿವಸ ಗಂಡನ ಗೋರಿ ಮೇಲೆ ಇರ್ತೀನಿ, ನಾ ದ್ಯಾಸ ಸುಖ ಕಾಣ್ತೀನಿ. ಇವತ್ತೊಂದು ರಾತ್ರಿ ಗಂಡನ ಗೋರಿ ಮೇಲೆ ಬಿಟ್ಟು ಹೋಗ್ರತ್ತೇಳಿ ಅವ್ವ ಅಪ್ಪಗೆ ನಮಸ್ಕಾರ ಮಾಡಿದಳು. ಪುಣ್ಯಾತ್ಮರೇ ಅವ್ವ ಅಪ್ಪಗೆ ನಮಸ್ಕಾರ ಮಾಡಿದ್ರು. ಹೌದಪ್ಪ. ಹೌದಾ? ತಾಯಿ ತಂದಿ ಮನಿಗೆ ಹೋದ್ರು. ಹೌದು ಗಂಡನ ಗೋರಿ ಮೇಲೆ ಬಿದ್ದಾಳ. ಹಾ ಗೋರಿ ಮೇಲೆ ಒಂದು ಕೈ ಒಗದಾಳ. ಆಗಿನ ಕಾಲದಾಗ ಮಣ್ಣಿನ ಬಸವನ ತಳ ಗೋರಿ ಮೇಲೆ ಮಾಡಿ ಇಡ್ತಾರೆ. ಈಗೂ ಕೆಲವೊಂದ್ ಕಡೆ ಮಾಡ್ತಾರೆ, ಕೆಲವೊಂದ್ ಕಡೆ ಮಾಡಂಗಿಲ್ಲ. ಹೌದು ಮಾಡ್ತಾರಪ್ಪ. ಒಂದು ಮಣ್ಣಿನ ಬಸವನ ತಳ ಮಾಡಿಟ್ಟಿದ್ರು. ಒಂದು ಕೈ ಗಂಡನ ಗೋರಿ ಮೇಲೆ ಒಗದಾಳ, ಇನ್ನೊಂದು ಕೈ ಬಸವನ ಮೇಲೆ ಒಗದಾಳ. ಪತಿ ಬಸವ ಪತಿ ಬಸವ ಪತಿ ಬಸವ ಅಂತೇಳಿ ದುಃಖ ಮಾಡ್ತಾಳ, ಅಳತಾಳ, ದುಃಖ ಮಾಡ್ತಾಳ, ಅಳಲಾಕತ್ತಳ. ಪುಣ್ಯಾತ್ಮರಿ ಹೌದಿಪ್ಪ. ಹೌದು. ಏನ್ ತಾತ್ಪರ್ಯ ಆಯ್ತಂತ ಕೇಳಿದ್ರ ಏನತ್ರಿ?
ಏನಂತ್ರಿಪ್ಪ? ಬಸವ ಹೌದು. ಪತಿ ಪತಿ. ಬಸವ ಪತಿ ಅಂದ ಕೂಡಲೇ ಪುಣ್ಯಾತ್ಮರೇ ಸಾಕ್ಷಾತ್ ಪರಮಾತ್ಮನ ಪ್ರಕಟವಾಯಿತು. ಆ ಮಣ್ಣಿನ ಬಸವಣ್ಣ ಹೋಗಿ ನಿಜ ರೂಪ ತೊಟ್ಟ ಪುಣ್ಯಾತ್ಮರೇ, ನಿಜ ರೂಪ ತೊಟ್ಟ, ನಿಜ ರೂಪ ತೊಟ್ಟ, ನಿಜ ರೂಪ ತೊಟ್ಟ. ಹೌದಪ್ಪ ಹೌದು. ಬಸವಣ್ಣ ಮಣ್ಣಿನ ಬಸವಣ್ಣ ಹೋಗಿ ನಿಜ ರೂಪ ತೊಟ್ಟ. ಹೌದು. ಎದ್ದ ಡರಿ ಹೊಡಿಲಕ್ಕತ್ತ, ಕಾಲು ಕೆದರ್ಲಕ್ಕತ್ತ, ಗೋರಿ ಮ್ಯಾಗಿನ ಮಣ್ಣೆಲ್ಲ ಕೆದರ್ಲಕ್ಕತ್ತದ. ಹೌದು. ತನ್ನ ಕೋಡಿ ಗೋರ್ಯಾಗ ಹಾಕಿ ಎಬ್ಸಿದ ಕೂಡಲೇ ಸತ್ತಿರ್ತಕ್ಕಂತ ಗಂಡ ಜೀವಂತಾಗಿ ಎದ್ದು ಬಂದ ಪುಣ್ಯಾತ್ಮರೇ, ಜೀವಂತಾಗಿ ಎದ್ದು ಬಂದ, ಜೀವಂತಾಗಿ ಎದ್ದು ಬಂದ. ಹೌದಪ್ಪ ಹೌದು ಹೌದು. ಅವಾಗ ಬಸವಣ್ಣ ಆಶೀರ್ವಾದ ಮಾಡಿದ ಸಾಕ್ಷಾತ್ ಪರಮಾತ್ಮ ತೆರೆಗಿಳಿದು ಬಂದು ಏನಂತ ಆಶೀರ್ವಾದ ಮಾಡ್ತಾಳ್ರಿಪ್ಪ? ಹೆಣ್ಣ ಮಗಳಿಗೆ ಆಶೀರ್ವಾದ ಮಾಡಿದ ಪುಣ್ಯಾತ್ಮರೇ. ಏನಂತ್ರಿಪ್ಪ? ತಾಯಿ ಜಗತ್ತದಾಗ ಹಾ, ಹಾ. ಜೀವಂತಿದ್ದವ್ರನ್ನ ಲಗ್ನ ಆಗ್ಯಾರ, ಕರೆ ಸತ್ತವ್ರ ಜೊತೆ ಲಗ್ನ ಆಗಿದ್ದಾರೆ. ತಾಯಿ ಹೌದಾ? ನಿನ್ನ ಮುತ್ತೈದ ತನ್ನ ದಂಡಿ ಇಲ್ಲಿ ಅಲ್ಲ, ಆಕಾಶ ಮಂಡಲದಾಗ ಸೂರ್ಯ ಚಂದ್ರ ಇರುವಾಗ ನೆಲವಂದ ಗಂಗೆ ಇರುವಾಗ ನಿನ್ನ ಮುತ್ತೈದ ತಂಡಿ ಮೆರಿಲತ್ತೆ ಸಾಕ್ಷಾತ್ ಪರಮಾತ್ಮ ಆಶೀರ್ವಾದ ಮಾಡ್ಯಾನ ಪುಣ್ಯಾತ್ಮರೇ, ಪರಮಾತ್ಮ ಆಶೀರ್ವಾದ ಮಾಡ್ಯಾನ. ಹೌದಪ್ಪ ಹೌದು. ಈಗ ಇಲ್ಲಿ ಚುಕ್ಕಿ ಬೀಳ್ತಾವ, ಹೌದ್. ಇಲ್ಲಿ ಹಿರಿಯರ್ನ ಕೇಳ್ಬೇಕ್ರ. ಹಾ ಹಾ. ಚೇಳಿನ ಕೊಂಡೆ ಅಂತೇಳಿ ಕರಿತಿರ್ತಾರ. ಹೌದಲ್ರಿಪ್ಪ? ಅದು ಚೇಳಿನ ಕೊಂಡಿ ಅಲ್ಲ ಪುಣ್ಯಾತ್ಮರೇ, ಚೆನ್ನಮ್ಮನ ಮುತ್ತೈತನ ದಂಡದ ಮಗಳಂತ ಅಂತ ತಾಕತ್ತದ ಪುಣ್ಯಾತ್ಮರಿ. ಇದು ಸಭಾದಾಗ ಕೈ ಎತ್ತಿಳ್ತಕ್ಕಂತ ಮಾತದ. ಹೌದಪ್ಪ ಹೌದು. ನೋಡ್ರಿ, ಹಾ ಹಾ. ತಾಯಿ ತಂದಿನ ಉಳಿಸಿದಳು, ಹೌದು. ಸತ್ತ ಗಂಡನ ಬದುಕಿಸಿದಳು, ಹೌದಾ? ಆಕಾಶದಾಗ ಮುತ್ತೈತನ ದಂಡ ಇನ್ನೂ ಅದ್ರ ಮೆರಿಲಾಕತ್ಯದ. ಹಂಗ ನಿಮ್ಮ ಅವ್ನ ಎಲ್ಲಿ ಮೆರಿಲಾಕತ್ಯದ? ಹ್ಮ್. ಯಾಕ್ರಿ? ನೋಡ್ರಿ ಮುತ್ತೆ ಹೆಂಗ್ ಕೂತಾನ, ಜೈಲಿನಿಂದ ಬಿಡ್ಸ್ಕೊಂಡ್ ಬಂದಾರಂಗ. ಏ ಹೌದು. ಯಾಕ್ರಿ? ಹೌದಲ್ರಿಪ್ಪ? ಬದುಕಿಸಿದಳು. ಇಲ್ಲಿ ಯಾರು ಶ್ರೇಷ್ಠ ಅತ್ತೀರಿ? ಏ, ಪುಣ್ಯಾತ್ಮರೇ, ನಿಮಗೊಂದ್ ಮಾತು ಹೇಳ್ತೀನಿ. ಅಕ್ಷತ ಹೇಳಿದಳಲ್ಲ, ತಾಯಿ ತಂದಿನ ಸಲಿವಿದಕ್ಕೆ ಮಗಳದಾಳ. ತಾಯಿ ತಂದಿನ ಸಲಿವಿದಕ್ಕೆ ಮಗಳದಾಳ. ನಾನು ಒಂದೇ ವಿನಂತಿನ ಕೇಳ್ಕೊತೀನಿ, ಹೌದು. ಯಾವ ಮಗಳನ್ನು ಕೂಡ ತಾಯಿ ತಂದಿಗೆ ದ್ರೋಹ ಬಗದಿಲ್ಲ, ಕೆಟ್ಟದ ಮಾತಾಡಿಲ್ಲ. ಇದೇಗನು ಅಕ್ಷತಾನು ಹೇಳಾಳ, ಮನಿಗೆ ಬಂದಿರ್ತಕ್ಕಂತ ಹೌದು. ಹೆಣ್ಣು ಮಗಳು ಒಂದು ಚರಿ ನೀರರೆ ಅಥವಾ ಏನಾದ್ರೂ ಬೆಳೆದ್ರೆ ಆಸ್ತಿ ಅಂತಸ್ತು ನೀವು ಕೊಡ್ಲಿಕ್ಕೆ ಬಿಡುವಲ್ಲ. ಕರ್ಕರೆ ಆಕೆ ಅನುತನು ಒಂದೇ ಒಂದು ಕೇಳ್ರಿ, ಯಾವತ್ತಿಗೂ ಕೂಡ ಹೆಣ್ಣು ಮಗಳ ಮನಸ್ಸು ನುಚ್ಚಿದ್ರೆ ನಿಮಗೆ ಎಂದೂ ಸುಖ ಆಗುದಿಲ್ಲ. ತಮ್ಮಲ್ಲಿ ವಿನಂತಿ ಕೇಳ್ಕೊಳಕತ್ತೀನಿ, ನನ್ನ ಆತ್ಮೀಯ ಬದಲು ತಮ್ಮಲ್ಲಿ ಒಂದು ವಿನಂತಿ ಕೇಳ್ಕೊಳಕತ್ತೀನಿ. ನಮ್ಮ ಸಹೋದರಿ ರೇಖಾ ಅಂದಳು, ಇದೇ ಕೇಳ್ರಿ ನೀವು. ಯಾರ್ದ ಒಂದ್ ಮೊಬೈಲ್ ಕಳ್ದತಿ ಹೆಣ್ಣು ಮಗಳದು, ಹಾ. ಒಂದ್ ವೇಳೆ ಮೊಬೈಲ್ ಹೆಣ್ಮಕ್ಳದು ಜರ್ ಕಣ್ಣಾಗಿ ನೀರ್ ಹಾಕಿದ್ರೆ ನಿಮಗೇನು ಸುಖ ಆಗುದಿಲ್ಲಪ್ಪ ಅಂತ. ಹೂನಿವ. ಮತ್ತ ನೀ ಯಾನು ಹಲೋ. ನೋಡು, ನಿನ್ನ ಬಾಯಾಗ ಬಂದತಿ ಹೆಣ್ಣು ಮಗಳ ಶಾಪ್ ಅಂದ್ರ. ನೋಡು, ನಾ ಹೇಳಾಕತ್ತೀನಿ, ನಿನ್ನ ಬದ್ದಲ ಇದ. ಜರ ರೇಖಾಗ ಚಂದಂಗಿ ಎಲ್ಲೇರೆ ಒಳ್ಳೆ ಮನೆತನ ತೆಗೆದು ಮದ್ವಿ ಮಾಡಿ ಕೊಟ್ನಿ ಅಂದ್ರ ಹೌದು. ರೇಖಾ ಸುಮ್ಮರಕ್ರಿ. ಹೌದು. ಇರ್ಲಿಕ್ಕಂದ್ರ ಶಾಪ ಹಾಕ್ಯಾಕಿನ ಅದಾಳ್ರಿಕಿನು. ಏನಂತ್ರಿಪ್ಪ? ಅದನ್ನ ಹೇಳಿ ಹೆಣ್ಣು ಮಗನ ಬಿಡಿಸೇನ. ಹೌದು. ಖರೆ ಆ ಶಾಪ ಮಾತ್ರ ನಮಗ್ ತಟ್ಟುದೇ ಪುಣ್ಯಾತ್ಮರಿ. ಹೌದಲ್ರಿಪ್ಪ? ಮುದುಕ, ನೀ ಏನ್ ಹೇಳಿದಿಲ್ಲ, ಹೌದು. ಇವತ್ತಿನ ದಿವಸ ಹ್ಮ್. ನಿರ್ಮಲ ಶೆಟ್ಟಿ ಸುಮತಿ ದೇವಿ ಹೌದು. ಅವರು ತಾವಾಗೆ ಲಗ್ನ ಮಾಡಿಕೊಟ್ಟಾರ ಅಂತೇಳಿ ಅವ್ರು ಕುಸದ ತಳಗ್ ಬಿದ್ರ ತಾಯಿ. ಇದು ಯಾರ ಮಾತು ಕೇಳಿ ಕುಸದ ತಳಗ್ ಬಿದ್ದಿರತ್ತ. ಕುಸದ ಬಿದ್ದಿಲ್ಲ, ಅವ್ರ ಅಡಿಗೆ ಬಿದ್ದಾರ ನೋಡ. ಇದು ನನ್ನ ವಾದ ಅದ, ಅಲ್ರಿ? ನಂದು ರೆಡಿನೂ ಅದ. ಹೌದಿಪ್ಪ? ಖರೆ ನೀವೇನ್ ಹೇಳಿರಿಲ್ಲ. ಅದು ಸುದ್ದಿ ತಪ್ಪದ. ಸುಮ್ಮ ಜನರಿಗೆ ಕಣ್ಣಿಗೆ ಮಣ್ಣಿ ಹಚ್ಚಿ ಹೋಗುವಂತ ಕೆಲಸ ನೀವು ಮಾಡ್ಲಾಕ್ ಹೋಗ್ಬೇಡ್ರಿ. ಓದವ್ರ ಇದ್ರ ಬರ್ರಿ. ಹೆಂಗೈತಿ ಮುದಿಕ? ಗಪ್ಪ ಹೂರೇ ಅನ್ನ ಆರೇ ಅನ್ನ ಸುಮ್ಮ ತಲಿ ಬಸತ್ತದಿ ನಂದ. ಹೌದು. ಆ ಹುಡುಗನ ತೆರಿಗೆ ಹಾಕಿ ಬಿಡಿತೀವ ಮತ್ ಹೂ ಅನ್ನವಲ್ ನೋಡ್ರಲ್ಲ. ಅದಕ್ಕ ಹೌದು. ತಾವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಗೊತ್ತಾರಿಪ್ಪ. ಸಸಾಲಟ್ಟಿ ಗ್ರಾಮದ ಪ್ರೀತಿ ಬಂದವರು ಬಹಳ ಅಚ್ಚುಕಟ್ಟಾಗಿ ಡೊಳ್ಳಿನ ಪದ ಕೇಳಿಕತ್ತೀರಿ. ಹೌದು. ನಿಮ್ಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ಹೇಳಿ ಈ ರೊಕ್ಕ ಕೊಟ್ಟವ್ರ ಸರಿ ತೋರ್ಲ. ಎಲ್ಲಿ ಹೋತು ಚೀಟಿ? ಏಯ್, ಆ ರೊಕ್ಕ ಯಾರು? ನಾನು ಅದಾವಲ್ರಿ.